ಬಗೆಹರಿಸ್ಬೇಕು ಸರ್ ಈಗ ನಿಮ್ಮ ಪ್ರಕಾರ? ಸರ್ ದೊಡ್ಡ ಲಿಸ್ಟ್ ಇದೆ, ಆಮೇಲೆ ಕೊಡ್ತೀನಿ ನಿಮಗೆ. ಹೇಳಿ ಸರ್. ಹಂಗೇನೆ ಸರ್, ಇವಾಗ ಒಂದೊಂದು ತಗೊಂಡೋದ್ರೆ ಇದು ದೊಡ್ಡ ವಿಚಾರ ಆಗುತ್ತೆ ಸರ್. ಇವಾಗ ಸಬ್ಸಿಡಿ, ಓಕೆನಾ ಸರ್? ಸಬ್ಸಿಡಿ ಎಷ್ಟು ವರ್ಷದಿಂದ ಬಂದಿಲ್ಲ ಸರ್? 2019ರಿಂದ ಬಂದಿಲ್ಲ. ಎಷ್ಟು ಜನ ನಿರ್ಮಾಪಕರಿಗೆ ಒಂದು 10 ಲಕ್ಷನೋ ಅಥವಾ 15 ಲಕ್ಷನೋ ಅದೇನು ಸಮಥಿಂಗ್ ಇರುತ್ತಲ್ಲ, ಅದು ಬಂತು ಅಂದರೆ ಉಸಿರಾಡ್ತಾರೆ ಸರ್, ಉಸಿರಾಡ್ತಾರೆ. ಇವತ್ತಿನ ದಿನ ಅದ್ರ ಬಗ್ಗೆ ಹೋರಾಟ ಮಾಡಬೇಕಾ ಅಥವಾ ಸರ್ಕಾರದ ಗಮನ ಸೆಳೀಬೇಕಾ? ಈ ರೀತಿ ಕೆಲಸಗಳಾಗಬೇಕು. ಕ್ಷಮೆ ಇರಲಿ, ಅಲ್ಲೊಂದು ಇದಿದೆ ಕೊಡಿ ಸರ್. ಇಲ್ಲಿ ಕೊಡಿ ಸರ್. ಇವಾಗ ನೀವು ಕೇಳಿದ್ರಿ ಸಮಸ್ಯೆಗಳು ಎಷ್ಟಿದ್ದಾವೆ ಅಂತ. ಸರ್, ಚಿತ್ರರಂಗದ ಸಮಸ್ಯೆಗಳು, ನಿರ್ಮಾಪಕರ ಸಮಸ್ಯೆಗಳು, ಇನ್ನೊಂದು ಸಮಸ್ಯೆಗಳು ಅಂತ ಹೋದರೆ ಆ್ಯಾವ್ರೇಜು ನಾನು ನಿಮಗೆ 1 ಲಕ್ಷ ಸಮಸ್ಯೆಗಳನ್ನು ಕೊಡ್ಬೋದು. 1 ಲಕ್ಷ ಏನು ಉಪಯೋಗ? 1 ಲಕ್ಷ ಸಮಸ್ಯೆ? ಹೌದು ಸರ್. ಒಂದೊಂದು ಫಿಲಮ್ದು ಒಂದೊಂದು ಸಮಸ್ಯೆಗಳಿರ್ತವೆ. ಅಲ್ಲೆಲ್ಲೋ ಆರ್ಟಿಸ್ಟ್ದು, ಡೈರೆಕ್ಟರ್ದು, ಪ್ರೊಡ್ಯೂಸರ್ದು ಒಂದು ಸಮಸ್ಯೆ ಆಗಿರುತ್ತೆ. ಇನ್ನೊಂದು ಕಡೆ ಕಾಸ್ಟ್ಯೂಮ್ ಸಮಸ್ಯೆ ಆಗಿರುತ್ತೆ, ಕಲರ್ದಾಗಿರುತ್ತೆ, ಸೈಜ್ದಾಗಿರುತ್ತೆ. ಎಷ್ಟು ಬೇಕು ನಿಮಗೆ ಸಮಸ್ಯೆಗಳನ್ನು ಇಟ್ಕೊಂಡು? ನನಗೆ ಇವಾಗಲೇ ತುಂಬ ಜನ ಹೇಳ್ತಾರೆ ಇವರು ಸುಮ್ಮನೆ ಸಮಸ್ಯೆಗಳು ಹೇಳ್ತಾರೆ ಅಂತ. ಹಾಗಾಗಿ ನಾನು ತಮ್ಗೆ ಹೇಳ್ತಿರೋದು ಎಷ್ಟು ಸಮಸ್ಯೆ ಅಂತ ನಾನೇ ಮಾತಾಡಲಿ? ನಾನೇನು, ನೀವು ಕೇಳಿದ್ರಲ್ಲ, ನಾನೇನು ನಿರ್ಮಾಪಕರ ಸಂಘದ ಅಧ್ಯಕ್ಷ ಅಲ್ಲ, ವಾಣಿಜ್ಯ ಮಂಡಳಿಯ ಮೆಂಬರ್ ಅಷ್ಟೇ, ಅಲ್ಲಿ ಅಧ್ಯಕ್ಷನೂ ಅಲ್ಲ ನಾನು. ಓಕೆ, ಮುಂದೆ ಆಗೋದೂ ಇಲ್ಲ, ಹೇಳ್ತೀನಿ. ಐ ಆಮ್ ಡ್ಯಾಮ್ ಶ್ಯೂರ್ ನಾನು ಆಗೋದಿಲ್ಲ ಸರ್. ಯಾಕೆಂದರೆ ನನ್ನದೇ ಆದ ಕೆಲಸಗಳಿದ್ದಾವೆ. ನಾವು ಒಂದಿಷ್ಟು ವಿಚಾರಗಳನ್ನು ಹೇಳ್ಬೋದು. ಅಂದರೆ ಅಧ್ಯಕ್ಷ ಆಗೋದಂದರೆ ಅಧ್ಯಕ್ಷ ಆಗೋಕ್ಕೂ ಅದು ಒಂದು 20 ವರ್ಷ ಕಾಯಬೇಕು. ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಚಾನ್ಸೂ ಇಲ್ಲ. ನಾನು ಸೆಕ್ಟರ್ನಲ್ಲಿ ಲಾಸ್ಟ್ ಟೈಮು ಎಲೆಕ್ಷನಿಗೆ ನಿಂತಿದ್ದೆ ಸರ್. ಯು ಬಿಲೀವ್ ಇಟ್ ಆರ್ ನಾಟ್, ಎಷ್ಟು ಕೆಟ್ಟದಾಗ ಸೋತೋಗ್ಬಿಟ್ಟೆ ಅಂದರೆ ನಂಗೆ ಗೊತ್ತಾಗಲಿಲ್ಲ, ಅನಿಸಿದ್ದಷ್ಟೇ. ಇವತ್ತಿಗೂ ಪ್ರತಿಯೊಬ್ಬರ ಪಾಯಿಂಟ್ ಅಲ್ಲಿ ಕೊಟ್ಟಿದ್ರಲ್ಲ ಸರ್, ನಾನು ಒಂದು ಅಜೆಂಡಾ ಇಟ್ಕೊಂಡು ಹೋದೆ. ನೋಡಿ, ನಿರ್ಮಾಪಕರ ಸಮಸ್ಯೆಗಳು ಇಷ್ಟಿದ್ದಾವೆ, ಅದನ್ನು ಬಗೆಹರಿಸೋದ್ರಲ್ಲಿ ನಂದು ಅಜೆಂಡಾ ಇದು ಅಂತ. ಇನ್ನೊಂದು 2-3 ಜನ ಇದೇ ರೀತಿ ಸಮಸ್ಯೆಗಳು. ಸರ್, ಎಲ್ಲರೂ ಸಾರಾಸಗಟಾಗಿ ಸೋತೋಗ್ಬಿಟ್ಟಿವಿ ಸರ್. ನಿಮ್ಮ ಅಮೂಲ್ಯವಾದ ಮತನ್ನು ನಮಗೆ ಕೊಡಿ ಅಂತ ಹಾಕ್ಕೊಂಡಿದ್ದವರಲ್ಲಿ ಕೆಲವರು ಆಧಾರದ ಪ್ರಕಾರ ಗೆದ್ದರು ಸರ್. ನನಗೀಗಾಗಲೇ ಒಂದಿಷ್ಟು ಜನ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಇನ್ನೂ ಒಂದಿಷ್ಟು ವಿಚಾರಗಳನ್ನು ಮಾತಾಡಿದ್ದೀನಿ. ಈ ಸರಿ ನೀವು ಎಲೆಕ್ಷನ್ಗೆ ನಿಲ್ಲೇಬೇಕು ಅಂತ ಹೇಳಿದ್ರು. ನಾನು ಒಂದೇ ಮಾತಂದೆ, ಇವತ್ತೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನಾನು ಎಲೆಕ್ಷನ್ಗೆ ನಿಲ್ಲಲ್ಲ, ನನಗೆ ಬೇಕಾಗಿಲ್ಲ. ನಿಮ್ಮ ಹತ್ರ ಬರ್ತೀವಿ, ಯಾರು ಅಧ್ಯಕ್ಷರಾಗಿರ್ತೀರೋ ಅಥವಾ ಯಾರು ಆಗಿರ್ತೀರೋ ಅಲ್ಲಿ ಆಫೀಸ್ ಬೇರೆಯವ್ರ ಹತ್ರ ಬರ್ತೀವಿ, ನಾವು ವಿಚಾರನ ಕೊಡ್ತೀವಿ, ಬಗೆಹರಿಸ್ಕೊಡಿ ಸರ್. ನಂದೇ 2019 4 ವರ್ಷ ಆಗಿದೆ ಸರ್ ಒಂದು ಲೆಟರ್ ಕೊಟ್ಟು. ನಾನು ಅದೆಲ್ಲರಿಗೂ ಗೊತ್ತಿದೆ, ತುಂಬ ಜನ ಲೆಟರ್ ಕೊಟ್ಟಿದ್ದಾರೆ. ನಂದೊಂದು ಪೈರಸಿ ಆಗಿಬಿಟ್ಟು ಒಂದು TV ಚಾನಲ್ನವರೇ ಹಾಕ್ಕೊಂಡ್ಬಿಟ್ಟಿದ್ರು. ಮೊಬೈಲ್ ನಂಬರಿಂದ ಹಿಡ್ತು, ಅಡ್ರೆಸ್ಸಿಂದ ಹಿಡ್ತು ಎಲ್ಲವೂ ಇತ್ತು. ನಾನು ಹೋಗಿ ಕೊಟ್ಟೆ. ಇವತ್ತಿನವರೆಗೂ ನನಗೆ ಉತ್ತರ ಬಂದಿಲ್ಲ ಸರ್, ಇವತ್ತಿನವರೆಗೂ ಉತ್ತರ ಬಂದಿಲ್ಲ. ಕಂಪ್ಲೇಂಟ್ ಮಾಡಿಲ್ವಾ ಸರ್ ನೀವು? ಫಸ್ಟ್ ಎಲ್ಲಿಗೆ ಹೋಗಬೇಕಾಗಿತ್ತು ಸರ್? ನಾನು ಎಲ್ಲಿ ಮೆಂಬರ್ ಆಗಿದ್ದೆ, ಅಲ್ಲಿಂದ ಒಂದು ಅಲ್ಲ ಯಾವುದೇ ಥರದ ಆ್ಯಕ್ಷನು TV ಚಾನಲ್ ಮೇಲೆ ನೀವು ತೊಗೊಂಡು ಇಲ್ಲ. ನಿಮಗೆ ಗಮನಕ್ಕೆ ಬರದೆ ಅದು ಹೆಂಗೆ ಅವರು ಪ್ರಸಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್? ಮಾಡ್ತಾರೆ. ಇವತ್ತಿನ ದಿನ ಅಷ್ಟು ಸುಲಭ ಆಗೋಗಿದೆ ಪೈರಸಿ ಅನ್ನೋದು. ಪೈರಸಿ ನಿಮಗೆ ಹೊರಗಡೆ ಫಿಲಮ್ ಬಂತು ಅಂದರೆ ಪೈರಸಿ ಆಯಿತು ಅಂತ ಸರ್. ನಿಮ್ಮ ಹಾರ್ಡ್ ಡಿಸ್ಕ್ನಿಂದ ಹೊರಗಡೆ ಫಿಲಮ್ ಅಂದ್ಬಿಟ್ಟು ನೀವು ಅಪ್ಲೋಡ್ ಮಾಡಿಸ್ಬಿಟ್ಟು ರಿಲೀಸ್ ಆಯಿತು ಅಂದರೆ ಅದು ಪೈರಸಿ ಆಯಿತು ಅಂತ ಗೊತ್ತಿರ್ಬೋದು. ನೆನ್ನೆ ಪೇಪರ್ನಲ್ಲೂ ಸಹ ಬಂದಿದೆ, ಯಾರೋ ಒಬ್ಬರನ್ನು ಹಿಡಿದಿದ್ದಾರಂತ ಸರ್. ಪೈರಸಿ ಮಾಡಾದ್ಮೇಲಿಂದ ಸರ್ ₹1 ಇವತ್ತು ದುಡಿಕಾಗ್ತಿಲ್ಲ ಸರ್. ನಾನು 2.5 ಲಕ್ಷ ಕೊಡಬೇಕು. ನಾನು ಟೆಲಿಗ್ರಾಮ್ನಲ್ಲಿ ಬಂದಿದೆ ಅಂತ ನಮಗೆ ಫೋನ್ಗಳು ಬರ್ತವೆ. 2.5 ಲಕ್ಷ ಕೊಡ್ಬೇಕು ಸರ್. ಎಲ್ಲಿಂದ ತಂದು ಕೊಡ್ತಾರೆ ನಿರ್ಮಾಪಕರು? ₹2.5 ಹುಡ್ತಾ ಇಲ್ಲ ರೀ ಇವತ್ತು ನಿರ್ಮಾಪಕಂಗೆ. ನಾನು ಬರೀ ಪ್ರೊಡ್ಯೂಸರ್ ಪಾಯಿಂಟ್ನಲ್ಲಿ ಹೇಳ್ತಾ ಇದ್ದೀನಿ ಸರ್. ದುಡ್ಡು ಬಂದಿದೆ ಅಂದರೆ ತೋರಿಸ್ಲಿ ಸರ್. ಇಂಥ ಅನೇಕ ಕೆಲಸಗಳನ್ನು ಸರ್ ಆಗಬೇಕಾಗಿದೆ, ಅದು ಆಗ್ತಾ ಇಲ್ಲ ಅಷ್ಟೇ. ಯಾಕೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಾವು ಒಂದಿಷ್ಟು ಹೇಳ್ತೀವಿ. ಇವಾಗ ಯಾರೇ ಆದ್ರೂ ಆ ಒಂದು ಪೋಸ್ಟ್ನಲ್ಲಿದ್ದಾಗ ಒಂದಿಷ್ಟು ಕೆಲಸಗಳಾಗಬೇಕಲ್ವ ಸರ್. ನೆಕ್ಸ್ಟ್ ಅವರು ಮತ್ತೆ ಎಲೆಕ್ಷನಿಗೆ ನಿಲ್ಬೋದು, ಅವ್ರಿಗೂ ಏನು ತೊಂದರೆ ಆಗೋದಿಲ್ಲ.
ಒಂದಿಷ್ಟು ಫೇವರ್ ಆಗಿ ವರ್ಕ್ಗಳಾಗಬೇಕು. ಬಟ್ ನನಗೆ ಕಂಡಿಲ್ಲ ಸರ್. ಕಂಡಿದ್ರೆ ದಯವಿಟ್ಟು ಯಾರಾದರೂ ತಿಳಿಸ್ಲಿ. ನಾನು ಇದನ್ನು ತುಂಬ ಸರಿ ಹೇಳಿದ್ದೀನಿ. ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಯಾವುದೋ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಅನ್ನೋದು ಬಿಟ್ಟರೆ ನನಗೆ ಗೊತ್ತಿಲ್ಲ. ನಿರ್ಮಾಪಕರ ಪರವಾಗಿ ಕೂತಿದ್ದು ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಲಾಸ್ಟ್ ಮೀಟಿಂಗಿಗೆ ಹೋಗಿದ್ದು ಥಿಯೇಟರ್ ಮುಚ್ತಾರೆ ಅಂದಾಗ, ನಿರ್ಮಾಪಕ ಅಂತಲ್ಲ, ಅದು ಥಿಯೇಟ್ರ್ ಮುಚ್ತಾರೆ ಅಂದಾಗ ಆವಾಗ ಕರೆದಿದ್ರು, ಎಲ್ಲರೂ ಬನ್ನಿ ಅಂತ. ಓಕೆ, ಥಿಯೇಟರ್ ಅರ್ಥ ಮಾಡ್ಕೊಳ್ಳಿ, ಇದು ನಿರ್ಮಾಪಕನ ಸಮಸ್ಯೆ ಅಲ್ಲ, ಥಿಯೇಟರ್ ಸಮಸ್ಯೆ. ಆವಾಗ ಕರೆದಿದ್ರು, ಆವಾಗ ಹೋದ್ವಿ, ಕೇಳಿಸ್ಕೊಂಡ್ವಿ, ಬಂದ್ವಿ. ಅದು ಏನು ಇಂಪ್ಲಿಮೆಂಟ್ ಆಯಿತು ಗೊತ್ತಿಲ್ಲ ಸರ್ ನನಗೆ. ಅಪ್ಡೇಟ್ ಇಲ್ಲ. ಅಪ್ಡೇಟ್ ಯಾರು ಕೊಡ್ತಾರೆ ಸರ್? ಹೋಗಲಿ, ನನಗೆ ಏನಾರ ಒಂದು ವೆಬ್ಸೈಟ್ ಇದೆಯಾ ಹೋಗಿ ನೋಡ್ಬೋದು ಅನ್ನೋಕ್ಕೆ, ಅಥವಾ ಲೆಟರ್ ಮುಖಾಂತರದಲ್ಲಿ ಕಳಿಸ್ತಾರಾ, ಅಥವಾ ಬೇಡ ಒಂದು ವಾಟ್ಸಪ್ ಮುಖಾಂತರದಲ್ಲಿ ಕಳಿಸ್ತಾರಾ? ಕರೆಕ್ಟಾ? ಟುಡೇ ಇಟ್ಸ್, ಅಥವಾ ಯಾವುದಾದ್ರೂ ಒಂದು 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 ಅವರದ್ದೇ ಗ್ರೂಪ್ನಲ್ಲಿ ಹಾಕ್ತಾರಾ, ಈ ರೀತಿ ನೋಡ್ಕೊಳ್ರಪ್ಪ, ಈ ರೀತಿ ನಡೀತಾ ಇದೆ ಅಂತ. ಏನೂ ಇರಲ್ಲ. ಹಾಗಾಗಿ ನಮಗೇನು ಗೊತ್ತಾಗ್ತಾ ಇಲ್ಲ. ಎಸ್ ಸರ್. ಇಷ್ಟೆಲ್ಲ ಸಮಸ್ಯೆಗಳಿದ್ದು ನಾಗೇಶ್ ಕುಮಾರ್ ಅವರು ಚಿತ್ರವನ್ನು ನಿರ್ಮಿಸ್ತಿರೋದು ಏನಕ್ಕೆ ಸರ್? ನಾನು ಹೇಳಿದ್ನಲ್ಲ ಸರ್, ನನ್ನ ಪ್ರಕಾರ ಏನಂದ್ರೆ, ಒಂದು ಉದ್ಯಮ ಇದು, ಚಿತ್ರರಂಗ ಒಂದು ಉದ್ಯಮ. ಒಬ್ಬ ಮನುಷ್ಯ ನಾನು ಒಂದು ದುಡಿಮೆ ಹಾಕಿ ಏನಾದರೂ ಹಾಕಿ ಅಲ್ಲ ಒಂದು ಸಂಪಾದನೆ ಬಂದರೆ ಓಕೆ, ಮನುಷ್ಯ ಒಂದು ಸತಿ ಕಳ್ಕೊಂತಾನೆ, ಓಕೆ ಆಯಿತು, ಸಂಪಾದನೆ ದುಡ್ಡು, ಏನೋ ಒಂದು ಪ್ಯಾಷನ್ಗೋ ಅವನ ಒಂದು ಇದಕ್ಕೆ ಕಳ್ಕೊಂಡ, ಮತ್ತೆ ಕಳ್ಕೊಂತ ಇರ್ತದೆ. ಅದು ನಿರ್ಮಿಸ್ಬೇಕಾ ಬೇಡವೋ? ಅಥವಾ ಸರ್, ನನ್ನಷ್ಟಕ್ಕೆ ನಾನು ಮಾತಾಡ್ಬೋದು. ನಾಗೇಶ್ ಕುಮಾರ್ ಆಗಿ ತನಗೆ ಬೇಕಾದ ನಿರ್ಧಾರವನ್ನು ತಗೊಳ್ಬೋದು. ನನ್ನ 3 ಫಿಲಮ್ ಆಲ್ರೆಡಿ ರಿಲೀಸ್ ಆಗಿದೆ. ಆಲ್ರೆಡಿ ಬೇರೆ ಬೇರೆ ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ. ತಮಗೂ ಗೊತ್ತಿದೆ. ಆ ಇಂಟರ್ವ್ಯೂ ನೋಡೇ ನೀವು ಕಾಲ್ ಮಾಡಿರೋದು ಅಲ್ವಾ ಸರ್? ನನ್ನ 4ನೇ ಫಿಲಮ್ ಆಲ್ರೆಡಿ ಗೆದ್ದಿದೆ ಸರ್. ನಂದು ಗೆದ್ದಿದ್ದೆ ಅಂದರೆ ನನಗೆ ಗೊತ್ತು ಸರ್, ಇವತ್ತಿನ ದಿನ ಏನು ಬಜೆಟ್ನಲ್ಲಿ ಮಾಡಿದ್ರೆ ನಾನು ಹಾಕಿದ ರಿಟರ್ನ್ ಬರುತ್ತೆ ಅಂತ. ಅದು ಬಂದಾಗಿದೆ ಅಷ್ಟೇ. ನಂದು ಇನ್ನೊಂದು ಫಿಲಮ್ ನಿಂತಿರೋದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡ್ತಿದ್ದೀನಿ. ಯಾಕೆಂದರೆ ಅದರದ್ದೇ ಬೇರೆ ಥರ ಇತ್ತು. ಈ ಫಿಲಮ್ಮು ಪಾಲ್ಗುಡಿ ಅನ್ನತಕ್ಕಂಥ ಫಿಲಮ್ಮು ಏನು ಮನೆದೇನೋ ಸೆನ್ಸರ್ ಆಗಿದೆ ಸರ್. ನಾನು ಆಲ್ರೆಡಿ ನಾನೇ ಓಪನ್ ಆಗಿ ಹೇಳ್ತಿದ್ದೀನಲ್ಲ, ನನ್ನ ಫಸ್ಟ್ ಫಿಲಮ್ ಯಾವ್ದಾದ್ರು ಗೆದ್ದಿದೆ ಅಂದರೆ ಅದು ಪಾಲ್ಗುಡಿ ಅಂತ ಸರ್. ಆಲ್ರೆಡಿ ಗೆದ್ದಿದೆ. ಒಳ್ಳೆ ಸುದ್ದಿ ಸರ್. ಹಂಗಾರೆ ನನ್ನಷ್ಟಕ್ಕೆ ಅಲ್ಲಲ್ಲ, ಒಂದು ನಿಮಿಷ, ನನ್ನಷ್ಟಕ್ಕೆ ನಾನು ಮಾಡಿದ್ದು ನನಗೆ ಗೊತ್ತಿತ್ತು. ಎಲ್ಲವೂ ನನಗೆ ಲಿಮಿಟೆಡ್ ಒಂದು ಇದರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿತ್ತು. ಅದು ಹಾಗಾಗಿ ಆ ಫಿಲಮ್ ಇವಾಗ ನಾನು ಗೆದ್ದಿದೆ ಅಂತ ಹೇಳ್ತಾ ಇದ್ದೀನಿ. ನಾನೆಲ್ಲೂ ಸಹ ಕಣ್ಣೀರು ಹಾಕಿಲ್ಲ ಸರ್. ನಾನು ವಿಚಾರಗಳನ್ನು ಕೊಟ್ಟೆ, ನೋಡಿ ಇವತ್ತಿನ ದಿನ ಚಿತ್ರರಂಗ ಹೀಗಿದೆ ಅಂತ ಅಲ್ವಾ. ಈ ಫಿಲಮ್ನ ಗೆದ್ದಿದೆ. ಇನ್ನೊಂದು ಫಿಲಮ್ ನಿಲ್ಲಿಸಿದ್ದೀನಲ್ಲ ಸರ್, ಒಂಚೂರು ನನಗೆ ಹೆದರಿಕೆ ಇದೆ ಸರ್ ಅದರಲ್ಲಿ. ಯಾಕೆಂದರೆ ಅದಕ್ಕೆ ಇನ್ನೊಂದು ದೊಡ್ಡ ಕಥೆ ಇದೆ. ಅದು ಇವತ್ತಿಂದಲ್ಲ, 22ರಲ್ಲಿ ಶುರುವಾಗಿರೋದು. ನನಗೆ ಅದ್ರ ಬಗ್ಗೆ ಹೆದರಿಕೆ ಇದೆ. ಈ ಫಿಲಮ್ ಬಗ್ಗೆ ನಾನು ಖುಷಿಯಾಗಿ ಹೇಳ್ತೀನಿ ಸರ್. ನಾನೇ ಹೇಳಿದ್ದೆ, ನಿಮಗೆ ಜ್ಞಾಪಕ ಇರ್ಬೋದು, 500 ಜನ ಫಿಲಮ್ ಬಂದ್ಬಿಟ್ಟು ನಂದು ಥಿಯೇಟ್ರಲ್ಲಿ ನೋಡಿಬಿಟ್ರೆ ಸಾಕು ಅಂತ ನಾನು ಒಂದು ಫೇಸ್ಬುಕ್ನಲ್ಲಿ ನಾನೊಂದು ಹಾಕಿದ್ದೆ. ನನ್ನ ಫಿಲಮ್ ಇದನ್ನು 500 ಜನ ನೋಡಿದ್ರೂ ನಾನು ಗೆಲ್ತೀನಿ ಸರ್. ಅಷ್ಟೇ. ಹೆಂಗೆ ಏನು ಆಮೇಲೆ ನಿಮಗೆ ಲೆಕ್ಕ ಕೊಡ್ತೀನಿ ನಾನು. ಓಕೆ, ಅದು ನಾನು ಇವತ್ತು ಇಲ್ಲಿ ನಿಮಗೆ ಹೇಳ್ತಾ ಇರೋದು ಸರ್. ಹಾಗಾದ್ರೆ ಇದೇ ಫಾರ್ಮುಲಾನ ಅನೇಕ ನಿರ್ಮಾಪಕರು ಅನುಸರಿಸಿದ್ರೆ ಉತ್ತಮ ಅಂತ ಕಾಣುತ್ತೆ. ಅಲ್ಲ, ನಿರ್ಮಾಪಕರು ಅನುಸರಿಸೋದಕ್ಕಿಂತ ಹೆಚ್ಚಾಗಿ ಅಂತ ನಿರ್ದೇಶಕರುಗಳನ್ನು ಹುಟ್ಟಾಕಬೇಕು. ಓಕೆ, ಇವತ್ತಿನ ದಿನ ನಿಮಗೆ ನಾನು ಕೇಳೋದು ಅಷ್ಟೇ. ಮೊನ್ನೆ ದಿನ ನಾನು ಚರ್ಚೆನಲ್ಲಿ ತುಂಬ ಇದೇ ರೀತಿದು ಚರ್ಚೆಗಳು ಬಂತು. ಹಣ ಅಂತ ಬಂದಾಗ ಅದು ಬೇರೆದು. ನಾನು ಹಣ ಅಂತ ಬಂದಾಗ ನನಗೆ ಅತಿಯಾದ ಒಂದು ಗೌರವ ಇದೆ ಸರ್. ಯಾಕೆ ಅಂತ ನಿಮಗೆ ಈ ಇಂಟರ್ವ್ಯೂನಲ್ಲಿ ಹೇಳ್ತೀನಿ.